ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ಸಂವಿಧಾನದ ಬಗೆಗಿನ ಬಹು ಆಯ್ಕೆಯ ಪ್ರಶ್ನೆಗಳ 2ನೇ ಕಂತಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಪ್ರಶ್ನೆ 1: ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಲಾಯಿತು? ಆಪ್ಷನ್ಸ್: ಭಾರತ ಸರ್ಕಾರ ಕಾಯ್ದೆ 1858, ಭಾರತದ ಕೌನ್ಸಿಲ್ ಕಾಯ್ದೆ 1861, ಭಾರತದ ಕೌನ್ಸಿಲ್ ಕಾಯ್ದೆ 1892, ಭಾರತದ ಕೌನ್ಸಿಲ್ ಕಾಯ್ದೆ 1909. ಇಲ್ಲಿ ಸರಿಯಾದ ಉತ್ತರ ಭಾರತದ ಕೌನ್ಸಿಲ್ ಕಾಯ್ದೆ 1892. ಮತದಾನ ಪ್ರಜಾಸತ್ತಾತ್ಮಕ ಒಂದು ಆಡಳಿತದ ಒಂದು ಬಹಳ ಕೋರ್ ಎಸೆನ್ಸ್ ಅಂತ ಹೇಳ್ಬೋದು. ಸೊ ಭಾರತದಲ್ಲಿ ಈ ಮತದಾನದ ಒಂದು ಅಂದರೆ ಚುನಾವಣೆಗಳನ್ನು ನಡೆಸಲಿಕ್ಕೆ ಸರ್ಕಾರ ಒಂದು ಒಪ್ಪಿಗೆ ನೀಡಿರುವಂತಹದ್ದು ಈ ಕಾಯ್ದೆಯ ಮೂಲಕ. 1892ರ ಭಾರತ ಕೌನ್ಸಿಲ್ ಕಾಯ್ದೆ, ಈ ಕಾಯ್ದೆ ಮೂಲಕನೇ ಚುನಾವಣಾ ಪದ್ಧತಿಯ ಒಂದು ಆರಂಭಕ್ಕೆ ನಾಂದಿ ಹಾಡಲಾಯಿತು. ಓಕೆ, ನಮ್ಮ ಪ್ರಶ್ನೆ 2: ಈ ಕೆಳಗಿನ ಯಾವ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಎನ್ನುತ್ತಾರೆ? ಆಪ್ಷನ್ ಎ: ಭಾರತದ ಕೌನ್ಸಿಲ್ ಕಾಯ್ದೆ 1892, ಆಪ್ಷನ್ ಬಿ: ಭಾರತ ಸರ್ಕಾರದ ಕಾಯ್ದೆ 1919, ಆಪ್ಷನ್ ಸಿ: ಭಾರತ ಸರ್ಕಾರದ ಕಾಯ್ದೆ 1935, ಆಪ್ಷನ್ ಡಿ: ಭಾರತದ ಕೌನ್ಸಿಲ್ ಕಾಯ್ದೆ 1909. ಸರಿಯಾದ ಉತ್ತರ ಭಾರತದ ಕೌನ್ಸಿಲ್ ಕಾಯ್ದೆ 1909. ಇದನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಎನ್ನುತ್ತಾರೆ. ಪ್ರಶ್ನೆ 3: ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ ಎ: ಭಾರತ ಕೌನ್ಸಿಲ್ ಕಾಯ್ದೆ 1909 ಮಾರ್ಲೆ ಮಿಂಟೋ ಸುಧಾರಣೆಗಳು ಎಂದು ಹೇಳುತ್ತಾರೆ. ಆಪ್ಷನ್ ಬಿ: ಈ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಲಾರ್ಡ್ ಮಾರ್ಲೆ ಭಾರತದ ಕಾರ್ಯದರ್ಶಿಯಾಗಿದ್ದರು ಮತ್ತು ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ದರು. ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇರುತ್ತೆ, ಗೊತ್ತಿರುತ್ತೆ ಇಬ್ಬರ ಹೆಸರು, ಬಟ್ ವೈಸ್ರಾಯ್ ಯಾರು, ಭಾರತದ ಕಾರ್ಯದರ್ಶಿ ಯಾರು ಅನ್ನುವಂಥ ಒಂದು ಸಣ್ಣ ಕನ್ಫ್ಯೂಷನ್ ನಮ್ಮ ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕೂಡ್ದು 2 ಹೇಳಿಕೆಗಳು ಸರಿಯಾಗಿದೆ. ಲಾರ್ಡ್ ಮಾರ್ಲೆ ಕಾರ್ಯದರ್ಶಿಯಾಗಿದ್ದು ಮತ್ತು ಮಿಂಟೋ ವೈಸ್ರಾಯ್ ಆಗಿದ್ದರು. ಓಕೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿದೆ. ಉತ್ತರ 4. ಹಾಗೆ ನಮ್ಮ 4ನೇ ಪ್ರಶ್ನೆ ನೋಡೋಣ. ಪ್ರತ್ಯೇಕ ಮತದಾರ ವರ್ಗದ ಪರಿಕಲ್ಪನೆಯನ್ನು ಜಾರಿಗೆ ತಂದ ಕಾಯ್ದೆ ಯಾವುದು? ಆಪ್ಷನ್ ಎ: ರೆಗ್ಯುಲೇಟಿಂಗ್ ಕಾಯ್ದೆ 1773, ಆಪ್ಷನ್ ಬಿ: ಪಿಟ್ ಇಂಡಿಯಾ ಕಾಯ್ದೆ 1784, ಆಪ್ಷನ್ ಸಿ: ಭಾರತ ಸರ್ಕಾರದ ಕಾಯ್ದೆ 1935, ಆಪ್ಷನ್ ಡಿ: ಭಾರತ ಕೌನ್ಸಿಲ್ ಕಾಯ್ದೆ 1909. ಸರಿಯಾದ ಉತ್ತರ ಭಾರತದ ಕೌನ್ಸಿಲ್ ಕಾಯ್ದೆ 1909. ಈ 1909ರ ಕಾಯ್ದೆ, ಇದನ್ನೇ ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಬದಲಾವಣೆಗಳು ನಡೀತದೆ. ಈ ಕಾಯ್ದೆ ಮೂಲಕ ಶಾಸನಸಭೆ ಹಾಗೂ ಪ್ರಾಂತೀಯ ಶಾಸನಸಭೆಗಳ ಸದಸ್ಯರ ಸಂಖ್ಯೆಯನ್ನು ತುಂಬ ಹೆಚ್ಚಿಸ್ತಾರೆ. ಅಂದರೆ 2 ಇರುತ್ತಲ್ಲ, ಕೇಂದ್ರ ಶಾಸನಸಭೆ ಮತ್ತು ಪ್ರಾಂತೀಯ ಶಾಸನಸಭೆ ಅಂತ. ಸೊ ಅಲ್ಲಿ 16 ಜನ ಇದ್ದವ್ರನ್ನ 68ಕ್ಕೆ ಹೆಚ್ಚಿಸ್ತಾರೆ. ಹಾಗೆಯೇ ಶಾಸನಸಭೆಗಳ ಅವಧಿಯನ್ನು 3 ವರ್ಷಗಳಿಗೆ ನಿಗದಿಪಡಿಸ್ತಾರೆ. ಅದ್ರ ಜೊತೆಗೆ ಆದಂತಹ ಬಹಳ ದೊಡ್ಡ ಒಂದು ಬದಲಾವಣೆ ಏನಂತ ಹೇಳಿದರೆ, ಇಲ್ಲಿ ಪ್ರತ್ಯೇಕ ಮತದಾರ ವರ್ಗ, ಒಂದು ಸೆಪರೇಟ್ ಎಲೆಕ್ಟೋರೇಟ್ ಎನ್ನುವಂಥ ಒಂದು ಪರಿಕಲ್ಪನೆ ಒಪ್ಪುತ್ತಾರೆ. ಅದರ ಮೂಲಕ ಮುಸ್ಲಿಮರಿಗೆ ಒಂದು ಕೋಮು ಪ್ರಾತಿನಿಧ್ಯ ಪದ್ಧತಿ ಜಾರಿಗೆ ತರ್ತಾರೆ. ಈ ಪದ್ಧತಿ ಹೇಗೆ ಅಂತ ಹೇಳಿದರೆ, ಮುಸ್ಲಿಂ ಪ್ರತಿನಿಧಿಗಳು ಮುಸ್ಲಿಂ ಮತದಾರರಿಂದಲೇ ಚುನಾಯಿಸಲ್ಪಡಬೇಕು ಅನ್ನೋದು ಆ ಪದ್ಧತಿ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಆ ಕೋಮುವಾದವನ್ನು ಒಂದು ಕಾನೂನುಬದ್ಧವಾಗಿ ಜಾರಿಗೊಳಿಸಿದ ರೀತಿಯಲ್ಲಿ ಅದು ಆ ಒಂದು ಎಫೆಕ್ಟನ್ನು, ಭಾರತದಲ್ಲಿ ಕೋಮುವಾದವನ್ನು ಅದಕ್ಕೊಂದು ಅಧಿಕೃತ ಮಾನ್ಯತೆ, ಮುಸ್ಲಿಂ ಮತದಾರರು ಮುಸ್ಲಿಂ ನಾಯಕರನ್ನು ಆರಿಸಿಕೊಳ್ಳುವಂಥದ್ದು, ಆ ರೀತಿ ಅದಕ್ಕೊಂದು ಬಹಳ ದೊಡ್ಡ ಒಂದು ಮಾನ್ಯತೆ ಕೊಟ್ಟ ರೀತಿ ಆಗ್ತದೆ. ಅದು ಬಹಳ ಒಂದು ಕೆಟ್ಟ ಪದ್ಧತಿಯಾಗಿ ಕೂಡ ಅದನ್ನು ಎಲ್ಲ ವಿಮರ್ಶಕರು ಅದನ್ನು ಖಂಡಿತವಾಗ್ಲೂ ಒಂದು ಕೆಟ್ಟ ಪದ್ಧತಿ ಅಂತಲೇ ಎಲ್ಲ ವಿಮರ್ಶಕರು ಅದನ್ನು ನಿರ್ಣಯಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಸರಿಯಾದ ಉತ್ತರ, ಈ ಪ್ರಶ್ನೆಯ ಸರಿಯಾದ ಉತ್ತರ ಇದು ಗೊತ್ತಿರಬೇಕು ನನಗೆ. ಪ್ರತ್ಯೇಕ ಮತದಾರ ವರ್ಗದ ಪರಿಕಲ್ಪನೆ ತಂದಂಥ ಒಂದು ಕಾಯ್ದೆ 1909 ಮಿಂಟೋ ಮಾರ್ಲೆ ಕಾಯ್ದೆ. ಅದನ್ನೇ ಭಾರತ ಕೌನ್ಸಿಲ್ ಕಾಯ್ದೆ 1909 ಅಂತ ಕೂಡ ಹೇಳ್ತಾರೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೋಮು ಮತದಾರ ವರ್ಗವನ್ನು ಹುಟ್ಟುಹಾಕಿದ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ಎ: ಲಾರ್ಡ್ ಮಿಂಟೋ, ಬಿ: ಲಾರ್ಡ್ ಮಾರ್ಲೆ, ಸಿ: ಮಾಂಟೆಗೋ ಚೆಲ್ಮ್ಸ್ಫರ್ಡ್, ಡಿ: ಲಾರ್ಡ್ ಕ್ಯಾನಿಂಗ್. ಇದೀಗಷ್ಟೇ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ತೀರು ಹಾಕಿದ್ದೀವಿ ಅಲ್ವಾ? 1909ರ ಕಾಯ್ದೆ ಅಂತ ಹೇಳಿದ್ವಿ, ಪ್ರತ್ಯೇಕ ಮತದಾರ ಹುಟ್ಟು ಹಾಕಿದಂತಹ ಕಾಯ್ದೆ ಅಂತ ಹೇಳಿದ್ವಿ. ಅದನ್ನೇ 1909ರ ಕಾಯ್ದೆಯನ್ನೇ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಹೇಳಿದ್ವಿ ಅಂತಲೂ ಅದನ್ನು ಕಲ್ತ್ವಿ. ಸ್ಟಿಲ್ ಮತದಾರ ವರ್ಗವನ್ನು ಹುಟ್ಟುಹಾಕಿದ ಪಿತಾಮಹ ಅಂತ ಕೇಳಿದಾಗ ಮತ್ತೆ ಟೆನ್ಷನ್, ಮತ್ತೆ ಕನ್ಫ್ಯೂಷನ್, ಮಿಂಟೋನಾ ಮಾರ್ಲೆನಾ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆದರೆ ಇಂತಹ ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕಿದವನು
ಲಾರ್ಡ್ ಮಿಂಟೋ. ಲಾರ್ಡ್ ಮಿಂಟೋ. ಭಾರತ ಸರ್ಕಾರ ಕಾಯ್ದೆ 1858ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಹೇಳಿಕೆ ಎ, ಸಿಪಾಯಿ ದಂಗೆಯ ಪರಿಣಾಮವಾಗಿ ಈ ಕಾಯ್ದೆಯನ್ನು ಹೊರಡಿಸಲಾಯಿತು. ಹೇಳಿಕೆ ಬಿ, ಈ ಕಾಯ್ದೆಯ ಮೂಲಕ ಮಹಾರಾಣಿ ವಿಕ್ಟೋರಿಯಾಳು ಭಾರತದ ಆಡಳಿತದ ಹೊಣೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ತನ್ನ ಆಳ್ವಿಕೆಗೆ ತೆಗೆದುಕೊಂಡಳು. ಹೇಳಿಕೆ ಸಿ, ಈ ಕಾಯ್ದೆಯ ಮೂಲಕವೇ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸ್ ರಾಯ್ ಎಂದು ಬದಲಿಸಲಾಯಿತು. ಹೇಳಿಕೆ ಡಿ, ಆ ಮೂಲಕ ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಥಮ ವೈಸ್ ರಾಯ್ ಆಗಿ ನೇಮಕಗೊಂಡರು. ಆಪ್ಷನ್ ಇದೆ ಇಲ್ಲಿ. ಹೇಳಿಕೆ ಎ ಬಿ ಸರಿಯಾಗಿದೆ, ಆದರೆ ಸಿ ಡಿ ತಪ್ಪಾಗಿದೆ. ಹೇಳಿಕೆ ಎ ಸಿ ಸರಿಯಾಗಿದೆ, ಆದರೆ ಬಿ ಡಿ ತಪ್ಪಾಗಿದೆ. ಎಲ್ಲ ಹೇಳಿಕೆಗಳು ತಪ್ಪಾಗಿದೆ, ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ, ನಾವು ಒಂದು ಆ ಹಿಸ್ಟರಿಯನ್ನು ಅದರ ಒಂದು ಕ್ರೊನಾಲಜಿ ಪ್ರಕಾರನೇ ನೋಡಿಕೊಂಡ್ರೆ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾಕಂತ ಹೇಳಿದರೆ ಭಾರತ ಸರ್ಕಾರ ಕಾಯ್ದೆ 1858 ಬಂದಿರುವಂಥದ್ದೇ ಅದು ಸಿಪಾಯಿ ದಂಗೆಯ ಪರಿಣಾಮವಾಗಿ. ಸಿಪಾಯಿ ದಂಗೆ ನಡೆದಿರುವಂಥದ್ದು ಯಾವಾಗ? 1857ರಲ್ಲಿ ಅಲ್ವಾ? ಹಾಗಾಗಿ ಅದರ ನಂತರನೇ ಆ ಕಾಯ್ದೆ ಬಂತು. ಯಾಕಂದ್ರೆ ಸಿಪಾಯಿ ದಂಗೆ ಬಹಳ ದೊಡ್ಡದಾದಂಥ ಒಂದು ವಿಪ್ಲವವನ್ನು ಸೃಷ್ಟಿಸುತ್ತೆ ಅಲ್ವಾ? ಆದರೆ ಅದನ್ನು ಇಟ್ಟುಕೊಂಡು ನಂತರದ ಬದಲಾವಣೆ ಏನಂತ ಹೇಳಿದರೆ, ಈ ಕಾಯ್ದೆ ಮೂಲಕ ಮಹಾರಾಣಿ ವಿಕ್ಟೋರಿಯಾ ಏನು ಮಾಡ್ತಾಳೆ, ಇನ್ನು ಮುಂದೆ ಭಾರತದ ಆಡಳಿತ ಹೊಣೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇರಬಾರ್ದು, ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರವಾಗಿ ನನ್ನ ಆಳ್ವಿಕೆಗೆ ಬರಬೇಕು ಅಂತ ಒಂದು ಆದೇಶ ಹೊರಡಿಸ್ತಾಳೆ. ನೋಡಿ, ಅವರು ಅಂದರೆ ಇಲ್ಲಿ ಏನು ಗಲಾಟೆ ಆಗುತ್ತೆ, ಆ ಗಲಾಟೆಗೆ ಈಸ್ಟ್ ಇಂಡಿಯಾ ಕಂಪನಿ ಸರಿಯಾಗಿ ನಿಯಂತ್ರಣ ಮಾಡ್ತಾ ಇಲ್ಲ. ಇದು ಹೆಂಗೆ ಎಷ್ಟು ಪವರ್ಫುಲ್ಲಾಗಿ ಬ್ರಿಟಿಷ್ ಇಂಡಿಯಾ ಆಗೋಯ್ತು ಅಂತ ನೋಡಿ. ಒಂದು ವ್ಯಾಪಾರಿ ಕಂಪನಿ ಅಲ್ಲಿ ಗಲಾಟೆ ಇದೆಲ್ಲ ಆಯಿತು, ಕಂಪ್ಲೀಟಾಗಿ ತನ್ನ ಆಳ್ವಿಕೆಗೆ ತೆಗೆದುಕೊಳ್ತಾಳೆ. ಅದರ ಮೂಲಕನೇ ಈಸ್ಟ್ ಇಂಡಿಯಾ ಕಂಪನಿಯ ಸಂಪೂರ್ಣ ಇದು ರದ್ದುಗೊಳಿಸ್ತಾಳೆ. ಅದರ ಇದನ್ನು ಅಧೀನತೆಯನ್ನು, ಭಾರತದ ಆಡಳಿತದ ಹೊಣೆಯನ್ನು ನೇರವಾಗಿ ವಿಕ್ಟೋರಿಯಾಗೆ ವರ್ಗಾಯಿಸಲಾಗ್ತದೆ. ಹಾಗಾಗಿ ಈ ಕಾಯ್ದೆ ಬಹಳ ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾಯ್ದೆ ಅಂತ ಹೇಳ್ಬೋದು. ವ್ಯಾಪಾರಕ್ಕೆ ಬಂದಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಿಂದ ಹೇಗೆ ಬ್ರಿಟನ್ ರಾಣಿ ವಿಕ್ಟೋರಿಯಾ ಕೈಗೆ ಭಾರತ ಜಾರಿ ಹೋಯಿತು ಅಂತ ಒಂದು ಅದನ್ನು ತಿಳಿಸುವಂತಹ ಒಂದು ಕಾಯ್ದೆ ಇದು. ಬಹಳ ಮುಖ್ಯವಾದಂಥದ್ದು. ಅಲ್ಲದೆ ಇನ್ನೊಂದು ವಿಚಾರ ಹಿಸ್ಟಾರಿಕಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಈ ರಾಣಿಯ ಘೋಷಣೆ ಅಂತ ನಾವು ಏನು ಹೇಳ್ತೀವಲ್ಲ, 1857ರ ದಂಗೆಯಲ್ಲಿ ಭಾರತೀಯರನ್ನ ದಮನಿಸೋದ್ರಲ್ಲಿ ಬ್ರಿಟಿಷ್ ಸರ್ಕಾರ ಯಶಸ್ವಿ ಆಗುತ್ತೆ ನಿಜ, ಆದರೆ ಅವರ ಮನಸ್ಸಿನಾಳದಲ್ಲಿ ಆ ದಂಗೆಯ ಗಂಭೀರತೆ ಬಹಳ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೋಗಿರುತ್ತೆ. ಅಂದರೆ ಕಳೆದ 86 ವರ್ಷಗಳಲ್ಲಿ ಆ ಈಸ್ಟ್ ಇಂಡಿಯಾ ಕಂಪನಿಯ ಮಾದರಿಯ ಸರ್ಕಾರಿ ವ್ಯವಸ್ಥೆ ಏನಿದೆಯಲ್ಲ, ಅದು ಇನ್ನು ಮುಂದೆ ಮುಂದುವರಿಯೋದು ಅಸಾಧ್ಯ ಅಂತ ಹೇಳಿಬಿಟ್ಟು ಅವ್ರ ಕೈಗೆ ತೆಗೆದುಕೊಳ್ಳೋದು. ಆದರೆ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಡೆಸಿದ ಒಂದು ದುರಾಡಳಿತಕ್ಕಾಗಿ ಭಾರತೀಯರಲ್ಲಿ ಒಂದು ನಿಶ್ಚರ್ತವಾದಂಥ ಒಂದು ಕ್ಷಮೆಯನ್ನು ಕೂಡ ಕೇಳ್ತಾಳೆ. ಹಾಗೆಯೇ ಭಾರತೀಯರ ಮನಸ್ಸಿಗೆ ನೋವಾಗುವಂತೆ ವರ್ತಿಸೋದಿಲ್ಲ ಅಂತ ಕೂಡ ಹೇಳ್ತಾಳೆ. ಅದರ ಜೊತೆಗೆ ಇನ್ನೊಂದು ನೋಡಬೇಕು, ಭಾರತೀಯರನ್ನು ಭವಿಷ್ಯದಲ್ಲಿ ತನ್ನ ಮಕ್ಕಳಂತೆ ನೋಡ್ಕೊಳ್ತೀನಿ ಅಂತ ಕೂಡ ಆ ಘೋಷಣೆಯಲ್ಲಿ ಹೇಳ್ತಾಳೆ. ಇನ್ನೊಂದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನೀಡಲಾಗುತ್ತದೆ ಅನ್ನುವಂಥ ಒಂದು ಭರವಸೆ. ಯಾಕಂತ ಹೇಳಿದರೆ ಅಲ್ಲಿ ಗಲಭೆಗೆ ಕಾರಣ ಆಗಿರುವಂಥದ್ದೇ ಗೊತ್ತಲ್ವ ನಿಮಗೆ, ಏನು ಕಾರಣ ಅಂತ. ತೋಟಗಳಿಗೆ ಹಂದಿಯ ಕೊಬ್ಬು, ದನದ ಕೊಬ್ಬೆಲ್ಲ ಹಾಕಲಾಗಿತ್ತು ಅನ್ನುವಂಥದ್ದೇ ಅಲ್ವಾ ರೀಸನ್. ಸೊ ಆ ರೀಸನ್ನಿಂದಾಗಿ ಅವಳು ಆ ಘೋಷಣೆಯಲ್ಲಿ ಹೇಳ್ಕೊಳ್ತಾಳೆ, ಇನ್ನು ಮುಂದೆ ನನ್ನ ಭಾರತದ ಜನರನ್ನ ನನ್ನ ಮಕ್ಕಳ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ. ಹಾಗಾಗಿ ಅದನ್ನು ರಾಣಿಯ ಘೋಷಣೆ ಅಂತ ಕೂಡ ಹೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟನ್ ರಾಣಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಇದರ ನಂತರ ಏನಾಗ್ತದೆ ಗೊತ್ತಾ, ಭಾರತ ರಾಜ್ಯ ಕಾರ್ಯದರ್ಶಿ ಅಂತ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸ್ತಾರೆ. ಸೊ ಭಾರತ ಆಡಳಿತದ ಎಲ್ಲ ಅಧಿಕಾರ ಮತ್ತು ಆಡಳಿತದ ಎಲ್ಲ ನಿಯಂತ್ರಣವನ್ನು ಭಾರತದ ರಾಜ್ಯ ಕಾರ್ಯದರ್ಶಿಗೆ ಕೊಡ್ತಾರೆ. ಆದರೆ ಭಾರತದ ರಾಜ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ? ಭಾರತೀಯರಾಗಿರೋದಿಲ್ಲ. ಬ್ರಿಟಿಷ್ ಸಚಿವ ಸಂಪುಟದ ಯಾವುದೇ ಒಬ್ಬ ಸದಸ್ಯ ಭಾರತದ ಕಾರ್ಯದರ್ಶಿ ಅಂತ ಆಗಿದ್ಬಿಟ್ಟು ಅವರು ಬ್ರಿಟಿಷ್ ಸಂಸತ್ತಿಗೆ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಹೊಣೆಗಾರಿಕೆ, ನಿರ್ದೇಶನೆ ಅಥವಾ ಮೇಲ್ವಿಚಾರಣೆ ಮಾಡೋದು ಎಲ್ಲ ಕಂಪ್ಲೀಟಾಗಿ ಆ ರಾಜ್ಯ ಕಾರ್ಯದರ್ಶಿಗೆ ಬಂದು ಅವರು ಯಾರಿಗೆ ಅಂತಿಮವಾಗಿ ಬ್ರಿಟಿಷ್ ಸಂಸತ್ತಿಗೆ ಹೊಣೆಗಾರರಾಗಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನೋಡಬೇಕು, ಆ ರಾಜ್ಯ ಕಾರ್ಯದರ್ಶಿಗೆ ಆಡಳಿತದಲ್ಲಿ ನೆರವಾಗಲಿಕ್ಕೆ 15 ಮಂದಿ ಸದಸ್ಯರು, ಅಂದರೆ ಭಾರತದ ಮಂಡಳಿ ಒಂದು ಸ್ಥಾಪಿಸ್ತಾರೆ. 15 ಮಂದಿ ಸದಸ್ಯರ ಭಾರತದ ಮಂಡಳಿ. ಆದರೆ ಈ ಸದಸ್ಯರ ಆಡಳಿತ ವೆಚ್ಚ, ಖರ್ಚು, ವೇತನ ಎಲ್ಲ ಇರ್ತದಲ್ಲ, ಭಾರತದ ಮಂಡಳಿ ಸದಸ್ಯರು 15 ಮಂದಿಯನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ಭಾರತದ ಆದಾಯದಿಂದ ನೀಡಬೇಕಾಗಿತ್ತು. ಆದರೆ ಭಾರತದಿಂದ ಬರುವ ಉಳಿದ ಆದಾಯ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಇಂಗ್ಲೆಂಡ್ನ ರಾಣಿಯ ಹೆಸರಿಗೆ ಸಂದಾಯ ಮಾಡಬೇಕಿತ್ತು. ಅರ್ಥ ಆಯ್ತಲ್ಲ? ಖರ್ಚು ಭಾರತ ಸರ್ಕಾರಕ್ಕೆ, ಇವನ ಸರ್ಕಾರ ಅಂತಲ್ಲ, ಭಾರತದ ಖರ್ಚು ಅದು ಅಂತ. ಬಟ್ ಆದಾಯ ಎಲ್ಲ ಕಂಪ್ಲೀಟಾಗಿ
ಇಂಗ್ಲೆಂಡ್ನ ರಾಣಿಗೆ ಸಂದಾಯ ಆಗಬೇಕಾಗಿತ್ತು. ಸೊ ಇದು ಅಂದರೆ ಹೇಗೆ ಆಡಳಿತದಲ್ಲಿ ಹೇಗೆ ಮೋಸ ನಡೆಯಿತು ಅಂತ ಒಂದು ಜಸ್ಟ್ ತಲೆಯಲ್ಲಿರೋದು ಹೇಗೆ ನಡೆಯಿತು 1858 ಕಾಯ್ದೆಯಲ್ಲಿ ಅಧಿಕಾರ ಹಸ್ತಾಂತರ ಎಷ್ಟು ಒಂದು ಮೋಸಗಾರಿಕೆಯಿಂದ ನಡೀತು ಅಂತ ನಿಮ್ಗೆ ಗೊತ್ತಾಗಲಿ ಅಂತ. ಓಕೆ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಹೊಂದಿಸಿ ಬರೆಯಿರಿ. ಇಲ್ಲಿ ಭಾರತದ ಪ್ರಥಮ ವೈಸ್ರಾಯ್, ಭಾರತದ ಪ್ರಥಮ ಗವರ್ನರ್ ಜನರಲ್, 3 ಮಿಂಟೋ ಮಾರ್ಲಿ ಸುಧಾರಣೆಗಳು, 4 ರಾಣಿಯ ಘೋಷಣಾ ಪತ್ರ ಅಂತ ಇದು ಈ ಕಡೆ ಇರುತ್ತೆ. ಇಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕ್ಯಾನಿಂಗ್ 1909 ಭಾರತ ಕೌನ್ಸಿಲ್ ಕಾಯ್ದೆ, 1850 ಭಾರತ ಸರ್ಕಾರ ಕಾಯ್ದೆ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ, ಯಾಕಂದರೆ ಇಷ್ಟು ಹೊತ್ತು ನಾವು ಏನು ಪ್ರಶ್ನೆ ನೋಡಿದ್ವಿ ಅದರ ಮೇಲೇ ಈ ಒಂದು ಹೊಂದಿಸಿ ಬರೆಯರಿ ಕೊಟ್ಟಿದ್ದೀವಿ. ಫೈನಲ್ ಆಗಿ ನೋಡೋಣ ಅಂತ. ಇಲ್ಲಿ ಸರಿಯಾದ ಉತ್ತರ ಭಾರತದ ಪ್ರಥಮ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಓಕೆ, ಹಾಗೆಯೇ ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಹಾಗೆಯೇ ಮಿಂಟೋ ಮಾರ್ಲಿ ಸುಧಾರಣೆಗಳು 1909 ಭಾರತ ಕೌನ್ಸಿಲ್ ಕಾಯ್ದೆ ಮತ್ತು ರಾಣಿಯ ಘೋಷಣಾ ಪತ್ರ 1858 ಭಾರತ ಸರ್ಕಾರ ಕಾಯ್ದೆ. ಸೊ ಇದು ಆಲ್ರೆಡಿ ನಿಮಗೆ ಹಲವು ಬಾರಿ ಹೇಳಿದ್ದೀನಿ, ಇಲ್ಲಿ ಮತ್ತಷ್ಟು ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊಳ್ಳೋಣ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 8. ಭಾರತ ಸರ್ಕಾರ ಕಾಯ್ದೆ 1919ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶವು ಸೂಕ್ತವಾಗಿಲ್ಲ? ಎ, ಈ ಮೂಲಕ ಭಾರತದಲ್ಲಿ ಪ್ರಥಮ ಬಾರಿಗೆ ನೇರ ಚುನಾವಣೆ ಪದ್ಧತಿಯನ್ನು ಪರಿಚಯಿಸಲಾಯಿತು. ಹೇಳಿಕೆ ಬಿ, ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಹೇಳಿಕೆ ಸಿ, ಚುನಾವಣಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಹೇಳಿಕೆ ಡಿ, ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡಬೇಕಾದ್ರೆ ಸರಿಯಾದ ಉತ್ತರ ಸಿ, ಚುನಾವಣಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಲಾಯಿತು ಅನ್ನೋದಿದೆಯಲ್ಲ, ಅದು 1919ಕ್ಕೆ ಸಂಬಂಧಿಸಿದಂಗೆ ಸರಿಯಾಗಿಲ್ಲ. ಉಳಿದ ವಿವರಗಳನ್ನು ನೋಡೋಣ. ಈ ಭಾರತ ಸರ್ಕಾರ ಕಾಯ್ದೆ 1919 ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. 909 ಇದೆಯಲ್ಲ 1909, ಅದನ್ನು ಹೇಗೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೇಳ್ತಾರೋ ಅದೇ ರೀತಿಯಾಗಿ 1919 ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಅಂತ ಕೂಡ ಹೇಳ್ತಾರೆ. ಅಂದರೆ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಅವರು ಕಾಯ್ದೆ ಅಂತಲ್ಲ, ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಈ ಕಾಯ್ದೆಯಲ್ಲಿ ತುಂಬ ಪ್ರಮುಖ ವಿಷಯಗಳು ನಡೀತವೆ. ಒಂದು, ಶಾಸಕಾಂಗದ ಅಧಿಕಾರಗಳನ್ನು ಕೇಂದ್ರ ವಿಷಯ ಮತ್ತು ಪ್ರಾಂತೀಯ ವಿಷಯ ಅಂತ ಒಂದು 2 ವಿಧಗಳಾಗಿ ವಿಂಗಡಿಸ್ತಾರೆ. ಹಾಗೆಯೇ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತರ್ತಾರೆ. ಹಾಗೆಯೇ ಭಾರತೀಯರಿಗಾಗಿ ಹೈಕಮಿಷನರ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸ್ತಾರೆ. ಈ ಕಾಯ್ದೆಯಲ್ಲಿ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡ್ತಾರೆ. ಇಂಥದ್ದೆಲ್ಲ ನಡೀತದೆ. ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಹೇಳಿದ್ನಲ್ಲ, ಅದರ ಜೊತೆಗೆ ಆದರೆ ಚುನಾವಣಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಉತ್ತರ ತಪ್ಪಾಗುತ್ತೆ. ಸೊ ನಮ್ಮ ಸಂವಿಧಾನ ಬಹು ಆಯ್ಕೆ ಪ್ರಶ್ನೆಗಳ ಕಂತು 2ರ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಂಡಿದ್ದೀವಿ. ಮತ್ತೊಮ್ಮೆ ನೋಡಿ, ಏನಾದರೂ ಕನ್ಫ್ಯೂಷನ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತೆ ಅದು ಹೇಳಿದ್ನಲ್ಲ, ಉತ್ತರ ಗೊತ್ತಿರುತ್ತೆ, ಆದರೂ ಆಪ್ಷನ್ ಅಲ್ಲಿ ನೋಡುವಾಗ ಮತ್ತೆ ಕನ್ಫ್ಯೂಷನ್ ಆದ ರೀತಿಯಲ್ಲಿ ಆಗುತ್ತೆ. ಹಾಗಾಗಕ್ಕೆ ಬಿಡಬೇಡಿ. ಮತ್ತೆ ಪ್ರಾಕ್ಟೀಸ್ ಮಾಡುತ್ತಾ ತುಂಬ ಚೆನ್ನಾಗಿ ಪಳಗ್ತೀರಾ. ಓಕೆ, ನಾಳೆ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ.